ಒಂದೂರಲ್ಲಿ ಒಂದು ಸುಂದರವಾದಂತ ಕುಟುಂಬ ಇತ್ತು. ಆ ಕುಟುಂಬದಲ್ಲಿ 4 ಜನ ಇದ್ರು. ಅಪ್ಪ, ಅಮ್ಮ, ಇಬ್ಬರು ಗಂಡು ಮಕ್ಕಳು. ಅಪ್ಪನ್ಗೆ ತನ್ನ ಇಬ್ಬರು ಗಂಡು ಮಕ್ಕಳಂದ್ರೆ ಪಂಚಪ್ರಾಣ. ಪ್ರತಿದಿನ ಮಿಸ್ ಮಾಡ್ದೇನೆ ತನ್ನ ಇಬ್ಬರು ಮಕ್ಕಳಿಗೂ ಕೂಡ 2 ಚಾಕ್ಲೇಟ್ಗಳನ್ನ ಅಪ್ಪ ತಂದ್ಕೊಡ್ತಾ ಇದ್ರು. ಅಣ್ಣ ಅಪ್ಪ ಕೊಟ್ಟಂತ ಚಾಕ್ಲೇಟ್ನ ತಿಂತಾ ಇರ್ಲಿಲ್ಲ. ನಾಳೆ ತಿನ್ನೋಣ ಅಂತ ಮನೆಯಲ್ಲೇ ಒಂದು ಜಾಗದಲ್ಲಿ ಎತ್ತಿಡ್ತಾ ಇದ್ದ. ಆದ್ರೆ ತಮ್ಮ ಆ ರೀತಿ ಅಲ್ಲ. ಅಪ್ಪ ಚಾಕ್ಲೇಟ್ ಕೊಟ್ಟ ತಕ್ಷಣ ತಿಂದು ಮುಗಿಸ್ತಾ ಇದ್ದ. ಮಾರನೇ ದಿನ ಅಣ್ಣ ತಾನು ಇಟ್ಟಿದಂತ ಜಾಗದಲ್ಲಿ ಹೋಗಿ ಚಾಕ್ಲೇಟ್ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಚಾಕ್ಲೇಟ್ ಇರ್ತಾ ಇರ್ಲಿಲ್ಲ. ತಮ್ಮ ಅಣ್ಣಂಗೆ ಗೊತ್ತಿಲ್ದಲೇನೆ ಪ್ರತಿದಿನ ಅಣ್ಣನ ಚಾಕ್ಲೇಟ್ನ ಕದ್ದು ತಿಂತಾ ಇದ್ದ. ಇದೇ ರೀತಿ ಪ್ರತಿದಿನ ಅಪ್ಪ 2 ಚಾಕ್ಲೇಟ್ ತಂದು ಕೊಡ್ತಾ ಇದ್ರು. ಅಣ್ಣ ನಾಳೆ ತಿನ್ನೋಣ ಅಂತ ಇಡ್ತಾ ಇದ್ದ. ತಮ್ಮ ಎತ್ಕೊಂಡು ಅಣ್ಣಂಗೆ ಗೊತ್ತಿಲ್ದಂಗೆ ತಿಂದು ಖಾಲಿ ಮಾಡ್ತಾ ಇದ್ದ. ಇದೇ ರೀತಿ ಸುಮಾರು ದಿನಗಳು ಕಳೀತು. ಒಂದಿನ ತಮ್ಮ ಅಣ್ಣನ ಕೇಳ್ದ, ಅಣ್ಣ ಪ್ರೀತಿ ಅಂದ್ರೆ ಏನಣ್ಣ ಅಂತ ಕೇಳ್ದ. ಆಗ ಅಣ್ಣ ಹೇಳ್ದ, ತಮ್ಮ ಅಪ್ಪ ನಮ್ಮಿಬ್ರಿಗೂ ಪ್ರತಿದಿನ 2 ಚಾಕ್ಲೇಟ್ ತಂದು ಕೊಡ್ತಾರೆ. ನಾನು ಆ ಚಾಕ್ಲೇಟ್ನ ತಿನ್ನಲ್ಲ, ಒಂದು ಜಾಗದಲ್ಲಿ ಇಡ್ತೀನಿ. ಆ ಚಾಕ್ಲೇಟ್ನ ನೀನು ನನಗೆ ಗೊತ್ತಿಲ್ದಂಗೆ ಕದ್ದು ತಿಂತಾ ಇದೀಯ ಅಂತ ನನಗೆ ಗೊತ್ತು. ಆದ್ರೂ ಕೂಡ ನಾನು ಅದೇ ಜಾಗದಲ್ಲಿ ನೀನೇ ತಿನ್ಲಿ ಅಂತ ಅಪ್ಪ ಕೊಟ್ಟಿದ್ದ ಚಾಕ್ಲೇಟ್ನ ಇಡ್ತೀನಿ ನೋಡು, ಇದೇ ಕಣೋ ನಿಜವಾದ ಪ್ರೀತಿ ಅಂತ ಅಣ್ಣ ಹೇಳ್ದ. ಅಣ್ಣ ಹೇಳಿದ ಮಾತು ಕೇಳಿ ತಮ್ಮ ಕಣ್ಣೀರು ಹಾಕ್ತಾ ಅಣ್ಣನ ತಪ್ಕೊಂಡ್ಬಿಟ್ಟು ಐ ಲವ್ ಯು ಅಣ್ಣ ಅಂತ, ಇನ್ನು ಮುಂದೆ ನೀನು ಚಾಕ್ಲೇಟ್ ತಿನ್ನಲ್ಲ, ಸಾರಿ ಅಂತ ಹೇಳಿ ಇಬ್ರು ಕೂಡ ಕಣ್ಣೀರು ಹಾಕಿದ್ರು. ಅಣ್ಣ ತಮ್ಮದಿರೇ, ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಕತೆ ಹೇಳಿದ ಅರ್ಥ ಆಯ್ತಾ? ಹುಟ್ಟಿದಾಗ ಅಣ್ಣ ತಮ್ಮ, ದೊಡ್ಡವರಾದ್ಮೇಲೆ ದಯಾದಿಗಳು ಅಂತ ಅಣ್ಣ ತಮ್ಮ ಯಾಕೆ ಒಬ್ರಿಗೊಬ್ರು ಈ ರೀತಿ ಮಚ್ಚ ಸಾಸ್ತಾ ಇದ್ದೀರಾ? ಇಬ್ರು ಕೂಡ ಯಾಕೆ ಶತ್ರುಗಳಾಗಿದ್ದೀರಾ, ದುಶ್ಮನ್ಗಳಾಗಿದ್ದೀರಾ? ನೀವಿಬ್ರು ಈ ರೀತಿ ಅಣ್ಣನ ಕಂಡ್ರೆ ತಮ್ಮಂಗೆ ಆಗದೆ ಇರೋದು, ತಮ್ಮಂಗೆ ಕಂಡ್ರೆ ಅಣ್ಣಂಗೆ ಆಗದಿರೋದಕ್ಕೆ ಕಾರಣ ನಿಮ್ಮ ಹೆಂಡ್ತೀರಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಹೆಂಡ್ತಿರ್ ಮಾತು ಕೇಳಿ ಅಣ್ಣ ತಮ್ಮ ದೂರ ಆಗ್ಬಿಡಿ. ಹಣ, ಆಸ್ತಿ, ಒಡವೆ ಎಲ್ಲನೂ ಕೂಡ ಶಾಶ್ವತ ಅಲ್ಲ. ರಕ್ತ ಸಂಬಂಧನೇ ಶಾಶ್ವತ. ಅಣ್ಣ ತಮ್ಮನ ಮಧ್ಯ ಯಾವುದೇ ಗಲಾಟೆ ಆಗಿರ್ಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿ, ನೀವಿಬ್ರೇ ಯಾರನ್ನೂ ಸೇರ್ಸ್ಕೊಬೇಡಿ. ಒಂದು ರೂಮ್ ಕುತ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಕೊಳ್ಳಿ. ಅಣ್ಣ ತಮ್ಮ ಯಾವತ್ತು ಒಟ್ಟಿಗಿರ್ಬೇಕು. ಒಟ್ಟಿಗೆ ಒಂದೇ ಹೊಟ್ಟೆಲಿ ಹುಟ್ಟಿರ್ತೀರ. ನೀವಿಬ್ರು ಕಿತ್ತಾಡೋದು ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ ಅದನ್ನ ಬಾಯಲ್ಲಿ ಹೇಳೋದು ಕೂಡ ಸಾಧ್ಯ ಇಲ್ಲ. ದಯಮಾಡಿ ಹೇಳ್ತೀನಿ, ಎಲ್ಲ ನಮ್ಮ ಅಣ್ಣ ತಮ್ಮದ್ರು ಯಾರ್ಯಾರು ಕಿತ್ತಾಡಿದ್ದೀರಾ, ದೂರ ಆಗಿದ್ದೀರಾ, ಒಬ್ರಿಗೊಬ್ರು ಮಾತಾಡ್ದಂಗೆ ನಿಷ್ಠೂರ ಆಗಿದ್ದೀರಾ, ಹೆಂಡ್ತಿದಿರ ಮಾತು ಕೇಳ್ಕೊಂಡು, ದಯಮಾಡಿ ಎಲ್ಲ ಅಣ್ಣ ತಮ್ಮದಿರು ಒಂದಾಗಿ. ನೋಡಿ ಶ್ರೀರಾಮಚಂದ್ರ ಲಕ್ಷ್ಮಣ ಯಾವ ರೀತಿ ಅಣ್ಣ ತಮ್ಮ ಅಂತ ಇರಬೇಕು ಅಂತ ಎಲ್ರಿಗೂ ಉದಾಹರಣೆ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಕೂಡ ಅಣ್ಣ ತಮ್ಮದಿರು ಒಟ್ಟಿಗೆ ಬಾಳಿ. ಈ ವಿಡಿಯೋ ನೋಡಿ ಯಾರಾದ್ರೂ ಕಿತ್ತಾಡಿರುವಂತ ಅಣ್ಣ ತಮ್ಮದಿರು ಒಬ್ಬರು ಒಂದಾದ್ರೆ ಅದೇ ನನ್ನ ಮನಸ್ಸಿಗೆ ತೃಪ್ತಿ. ನಾನು ವಿಡಿಯೋ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೊಂತೀನಿ. ಪ್ಲೀಸ್ ಸ್ನೇಹಿತರೆ, ಯಾರು ಕೂಡ ಅಣ್ಣ ತಮ್ಮದಿರು ದೂರ ಆಗ್ಬೇಡಿ, ಕಿತ್ತಾಡ್ಬೇಡಿ, ಒಟ್ಟಿಗೆ ಇರಿ. ಅದೇ ಜೀವನ, ಅದೇ ಶಾಶ್ವತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ.